ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ 1/4 kg ರವೆಯಿಂದ ರವೆ ಉಂಡೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. 50 ಗ್ರಾಮ್ ಗೋಡಂಬಿಯನ್ನು ಈ ರೀತಿ ಚಿಕ್ಕ ಪೀಸ್ಗಳಾಗಿ ಮುರಿದಿಟ್ಟಿದ್ದೀನಿ. 1/4 kg ಮೀಡಿಯಂ ರವೆ ಅಥವಾ ಬಾಂಬೆ ರವೆಯನ್ನು ತಗೊಂಡಿದ್ದೀನಿ. ಇದಕ್ಕೆ 1 kg 100 ಗ್ರಾಮ್ ಸಕ್ಕರೆ, 1/4 kg ಒಣ ಕೊಬ್ಬರಿಯನ್ನು ಈ ರೀತಿ ತುರಿದಿಟ್ಟಿದ್ದೀನಿ. ಒಳ್ಳೆ ಬ್ರ್ಯಾಂಡೆಡ್ ತುಪ್ಪವನ್ನು ಯೂಸ್ ಮಾಡಿ ರವೆ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪ 1/4 ಲೀಟರ್ ಬೇಕಾಗತ್ತೆ. 20 ಏಲಕ್ಕಿಯ ಸಿಪ್ಪೆಯನ್ನು ತೆಗೆದುಬಿಟ್ಟು ಏಲಕ್ಕಿ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಮಿಕ್ಸಿನಲ್ಲಿ ಪುಡಿ ಮಾಡಿಟ್ಟಿದ್ದೀನಿ. ಮೊದಲಿಗೆ ಕಡಾಯಿನಲ್ಲಿ 150 ml ತುಪ್ಪವನ್ನು ಹಾಕಿದ್ದೀನಿ. ಗೋಡಂಬಿಯನ್ನು ಹಾಕಿ ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಲೈಟ್ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರಿಬೇಕು. ನೋಡಿ, ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗಿದ ತಕ್ಷಣ ಅರ್ಧ ಭಾಗ ರವೆಯನ್ನು ಹಾಕ್ತಾ ಇದ್ದೀನಿ. ತಳ ಹಿಡಿಯದ ಹಾಗೆ ಕೈಯನ್ನು ಬಿಡದೆ ಇದನ್ನು ಚೆನ್ನಾಗಿ ಹುರಿತಿರಬೇಕು. ತಳ ಹಿಡಿಬಾರ್ದು ಅಂತ ನಾನು ಇಂಡಾಲಿಯಂ ಕಡಾಯಿನಲ್ಲಿ ಮಾಡ್ತಾ ಇದ್ದೀನಿ. ರವೆಯ ಹಸಿ ವಾಸನೆ ಹೊರಟೋಗಿ ಒಳ್ಳೆಯ ಘಮ ಬರೋವರೆಗೂ ಇದನ್ನು ಬಾಡಿಸ್ಬೇಕು. ಇಷ್ಟು ಅಳತೆಗೆ 2.5 ನಿಮಿಷದಷ್ಟು ನಾನು ರವೆಯನ್ನು ಬಾಡಿಸಿದ್ದೀನಿ. ರವೆಯನ್ನು ಹುರಿತಿರ್ಬೇಕಾದ್ರೇ ಅದರ ಫ್ಲೇವರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗತ್ತೆ. ಇವಾಗ ಆಗಿದೆ, ಇದನ್ನು ಒಂದು ಪಾತ್ರೆಗೆ ಬದಲಾಯಿಸ್ತಾ ಇದ್ದೀನಿ. ಸ್ಟವ್ವಿನ ಇನ್ನೊಂದು ಕಡೆ ಅರ್ಧ ಲೀಟರ್ ಹಾಲನ್ನು ಕುದಿಯಕ್ಕಿಟ್ಟಿದ್ದೀನಿ. ಅದೇ ಕಡಾಯಿನಲ್ಲಿ 100 ml ಅಷ್ಟು ತುಪ್ಪವನ್ನು ಹಾಕಿ ಉಳಿದಿರುವ ರವೆಯನ್ನು ಹಾಕಿ ಕೈ ಬಿಡದೇನೆ ಚೆನ್ನಾಗಿ ಹುರ್ಕೊಬೇಕು. ರವೆಯನ್ನು ಇವಾಗ ಚೆನ್ನಾಗಿ ಹುರಿದಾಗಿದೆ. ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಮೊದಲು ಹುರಿದಿದ್ದ ರವೆಯನ್ನು ಇದರಲ್ಲೇ ಹಾಕ್ತಾ ಇದ್ದೀನಿ. ಇದರಲ್ಲೇ ತುರಿದ ಒಣ ಕೊಬ್ಬರಿಯನ್ನು ಹಾಕಿ 1 ನಿಮಿಷದವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ. ಒಂದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಪಾತ್ರೆಗೆ ಬದಲಾಯಿಸ್ಕೊಳ್ತಾ ಇದ್ದೀನಿ. ಅದೇ ಕಡಾಯಿನಲ್ಲಿ 1 kg 100 ಗ್ರಾಮ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಅಂದಾಜಿಗೆ 100 ml ಅಷ್ಟು. ಸಕ್ಕರೆಯನ್ನು ಸ್ವಲ್ಪ ಕರಗಿಸ್ಕೊಬೇಕು. ಅಂದರೆ 1.5 ನಿಮಿಷದವರೆಗೂ ಇದನ್ನು ಕರಗಿಸ್ಕೊಂಡಿದ್ದೀನಿ. ಪಾಕ ಏನು ಮಾಡಬಾರ್ದು. ಆದಷ್ಟು ದಪ್ಪ ಇಲ್ಲದೆ ಸ್ವಲ್ಪ ಸಣ್ಣಕ್ಕಿರುವ ಸಕ್ಕರೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇದರಲ್ಲೇ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ತುಪ್ಪದಲ್ಲಿ ಹುರಿದಿಟ್ಟಿದ್ದ ರವೆ ಮತ್ತು ಒಣಕೊಬ್ಬರಿಯ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಸ್ಟವನ್ನು ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸಕ್ಕರೆ ಮತ್ತು ರವೆಯನ್ನು ಚೆನ್ನಾಗಿ ಒಂದುಗೂಡಿಸಿದ್ಮೇಲೆ ಸ್ಟವನ್ನು ಆಫ್ ಮಾಡಿ ಇದನ್ನು ಕೆಳಗೆ ಇಳಿಸ್ಕೊಂಡಿದ್ದೀನಿ. ಮತ್ತೆ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕುದಿಯುತ್ತಿರುವ ಹಾಲನ್ನು ಶೋಧಿಸ್ಕೊಂಡು ಒಂದು ಲೋಟದಲ್ಲಿ ತಗೊಂಡಿದ್ದೀನಿ. ಬಿಸಿ ಹಾಲನ್ನೇ ಹಾಕಬೇಕು. ಹಾಲನ್ನು ಹಾಕಿಬಿಟ್ಟು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಆಮೇಲೆ ಹಾಲು ಬೇಕಾಗಿದ್ದರೆ ಹಾಕೊಬೇಕು. ಒಂದೇ ಬಾರಿ ಜಾಸ್ತಿ ಹಾಕಬಾರ್ದು. ಹಾಲು ಸಕ್ಕರೆ ಜೊತೆಗೆ ಸೇರಿ ಸ್ವಲ್ಪ ಕರಗತ್ತೆ. ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಆಮೇಲೆ ಹಾಲು ಬೇಕಾಗಿದ್ದರೆ ಸೇರಿಸ್ಕೊಬೇಕು. ಇವಾಗ ಉಂಡೆ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಸುಲಭವಾಗಿ ಮಾಡೋದಕ್ಕಾಗ್ತಾ ಇಲ್ಲ. ಆದ್ದರಿಂದ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ. ಈ ಅಳತೆಗೆ ಒಟ್ಟು 300 ml ಅಷ್ಟು ಹಾಲು ಬೇಕಾಗಿದೆ. ರವೆ ದಪ್ಪ ಇರೋದ್ರಿಂದ ಹಾಲು ಚೆನ್ನಾಗಿ ಹೀರ್ಕೊಂಡಿದೆ. ಇದೇ ನೀವು ಚಿರೋಟಿ ರವೆಯಲ್ಲಿ ಮಾಡೋದಾದರೆ ಹಾಲು ಸ್ವಲ್ಪ ಕಡಿಮೆನೇ ಬೇಕಾಗುತ್ತೆ.
ನಿಮಗೆ ಇನ್ನೂ ಕಡಿಮೆ ರವೆ ಉಂಡೆ ಬೇಕು ಅಂದರೆ ನಾನು ಹೇಳಿರುವ ಅಳತೆಗಳಲ್ಲಿ ಅರ್ಧವನ್ನು ತಗೊಂಡು ಮಾಡ್ಬೋದು. ನೋಡಿ, ಉಂಡೆ ಕಟ್ಟಬೇಕಾದ್ರೆ ಈ ರೀತಿ ಸುಲಭವಾಗಿ ಮಾಡೋ ರೀತಿ ಇರಬೇಕು. ಕೈಯಿಂದ ತುಂಬ ಒತ್ತಿ ಉಂಡೆ ಮಾಡೋ ರೀತಿ ಮಾಡಿಕೊಂಡ್ರೆ ಬೇಗನೆ ರವೆ ಉಂಡೆ ಗಟ್ಟಿ ಆಗಿಬಿಡತ್ತೆ. ನೋಡಿ, ಈ ಹದಕ್ಕೆ ಉಂಡೆಯನ್ನು ಮಾಡ್ಕೊಬೇಕು. ರವೆ ಉಂಡೆಯನ್ನು ಮಾಡಿ ತಣ್ಣಕ್ಕಾಗಿದ ತಕ್ಷಣವೇ ಸ್ಟೀಲ್ ಬಾಕ್ಸ್ನಲ್ಲಿ ಇಟ್ಟು ಮುಚ್ಚಳವನ್ನು ಹಾಕಿ ಮುಚ್ಚಿಟ್ಬಿಡಬೇಕು. ಗಾಳಿಯಲ್ಲಿ ತುಂಬ ಹೊತ್ತು ರವೆ ಉಂಡೆಯನ್ನು ಇಡಬಾರ್ದು, ಒಣಗಿ ಹೋಗಿಬಿಡತ್ತೆ. ನೋಡಿ, ಎಲ್ಲ ಉಂಡೆಗಳಲ್ಲೂ ಗೋಡಂಬಿ ಮೇಲೆ ಕಾಣೋ ರೀತಿ ಉಂಡೆಯನ್ನು ಮಾಡ್ಕೊಬೇಕು. ಬಾಯಿಗೆ ಹುಳಿಯಾಗಿ ಒಣ ದ್ರಾಕ್ಷಿ ಸಿಗುತ್ತೆ ಅಂತ ನಾನು ಅದನ್ನು ಹಾಕಿಲ್ಲ, ನೀವು ಬೇಕಾಗಿದ್ದರೆ ಮಾತ್ರ ಹಾಕ್ಕೊಳ್ಳಿ. ಇಷ್ಟು ಸಾಮಗ್ರಿಗಳನ್ನು ಉಪಯೋಗಿಸಿ ಈ ಸೈಜ್ನ 60ರಿಂದ 65 ರವೆ ಉಂಡೆಗಳನ್ನು ಮಾಡ್ಕೊಬಹುದು. ರವೆ ಉಂಡೆ ಇನ್ನೂ ಚೆನ್ನಾಗಿ ಶೇಪ್ ಬರೋದಕ್ಕೆ ಉಂಡೆಯನ್ನು ಹಿಡಿದಾದ್ಮೇಲೆ ಮತ್ತೆ ಕೈಯನ್ನು ಒಂದು ಬಾರಿ ತೊಳೆದು ಉಂಡೆ ಬೆಚ್ಚಗಿರಬೇಕಾದ್ರೇ ಮತ್ತೆ ಇದನ್ನು ಈ ರೀತಿ ಮಾಡಬೇಕು. ಹೀಗೆ ಮಾಡಿದಾಗ ಮೇಲೆ ಅಂಟಿರುವ ರವೆ ಎಲ್ಲ ಹಾಗೆ ಸಮನಾಗತ್ತೆ. ಹತ್ತಿರದಿಂದ ಒಂದು ಉಂಡೆಯನ್ನು ತೋರಿಸ್ತಾ ಇದ್ದೀನಿ. ಮತ್ತೆ ಅದನ್ನು ಉಂಡೆ ಮಾಡಿದ್ಮೇಲೆ ನೋಡಿ ಎಷ್ಟು ಸಮನಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ಈ ರವೆ ಉಂಡೆಯನ್ನು 1 ವಾರದವರೆಗೂ ನೀವು ಕೆಡದೆ ಹಾಗೆ ಇಡ್ಬೋದು. ಇದೇ ರೀತಿ ಪೂರ್ತಿ ಉಂಡೆಗಳನ್ನು ಮಾಡ್ಕೊಬೇಕು. ರವೆ ಉಂಡೆ ಇವಾಗ ರೆಡಿಯಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.